ಖಾನಾಪುರ ಡಿಪೋದಲ್ಲಿ ಸಾರಿಗೆ ಬಸ್ಗಳ ಸಮಸ್ಯೆ ಹೆಚ್ಚಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಅಪ್ಡೇಟ್ ಆಗ್ತಾ ಇದೆ. ಬೆಳಗಾವಿಯ ಖಾನಾಪುರ ಡಿಪೋದಲ್ಲಿ ಸಾರಿಗೆ ಬಸ್ಗಳ ಸಮಸ್ಯೆ. ಅಗತ್ಯಕ್ಕೆ ತಕ್ಕಂತೆ ಬಸ್ ಇಲ್ಲದೆ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನು ಇರುವ ಬಸ್ಗಳಲ್ಲಿ ಚಾಲಕರು ಕಂಡಕ್ಟರ್ಗಳ ಕಾಟ ಇದೆ. ಮಹಿಳೆಯರ ಜೊತೆ ಕಂಡಕ್ಟರ್ಗಳ ಅಸಭ್ಯ ವರ್ತನೆ ಆರೋಪ ಕೂಡ ಇಲ್ಲಿ ಕೇಳಿ ಬಂದಿರುವಂತದ್ದು. ನಿಲ್ದಾಣವಿದ್ರೂ ಕೂಡ ಬಸ್ ನಿಲ್ಲಿಸದೆ ತೆರಳುವಂತಹ ಬಸ್ಗಳು, ನಿಲ್ದಾಣಕ್ಕೆ ಬಾರದೆ ಬೈಪಾಸ್ ಅಲ್ಲೇ ಹೊರಡುವಂತಹ ಬಸ್ಗಳು. 15 ವರ್ಷಗಳಾದ್ರೂ ಕೂಡ ಬಸ್ ಬದಲಾಯಿಸಿದ ಅಧಿಕಾರಿಗಳು. ಎಲ್ಲೆಂದರಲ್ಲಿ ಕೆಟ್ಟು ನಿಲ್ಲುವ ಕೆಎಸ್ಆರ್ಟಿಸಿ ಬಸ್ಗಳು. ಸಾರಿಗೆ ಸಂಸ್ಥೆ ವಿರುದ್ಧ ಜನರು, ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಕರ್ನಾಟಕ ಯುವ ದಕ್ಷಿಣ ವೇದಿಕೆಯಿಂದ ಪ್ರತಿಭಟನೆ ಕೂಡ ನಡೀತಾ ಇದ್ದು, ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಖಾನಾಪುರ ಪಟ್ಟಣದ ಕೆಎಸ್ಆರ್ಟಿಸಿ ಕಚೇರಿ ಎದುರು ಜಮಾವಣೆಗೊಂಡ ಸದಸ್ಯರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಬಸ್ಗಳು ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ. ಎಲ್ಲಿ ಬಸ್ ಸ್ಟ್ಯಾಂಡ್ ಒಳಗಡೆ ಬರದೆ ಮೇನ್ ರೋಡ್ ಅಲ್ಲೇ ಹೋಗುವಂತಹ ಪರಿಸ್ಥಿತಿ ಇದೆ ಇಲ್ಲಿ. ಏನು ಶಕ್ತಿ ಯೋಜನೆಯ ನೆಪ ಹೇಳಿ ಕೆಲವು ಸ್ಥಳಗಳಲ್ಲಿ ನಿಲುಗಡೆ ಆದೇಶವಿದ್ರೂ ಕೂಡ ಚಾಲಕರು ಬಸ್ ನಿಲ್ಲಿಸುತ್ತಿಲ್ಲ ಅಂತ ಗಂಭೀರವಾಗಿ ಆರೋಪಿಸಿದ್ದಾರೆ. ಶಕ್ತಿ ಯೋಜನೆ ಜಾರಿಗೆ ಬಂದ ನಂತರ ಪ್ರಯಾಣಿಕರ ಸಂಖ್ಯೆ ಹೆಚ್ಚಿದೆ. ಆದರೆ ಕೆಲವು ನಿರ್ವಾಹಕರು ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತಿಸುತ್ತಿದ್ದಾರೆ ಅಂತ ದೂರಿದ್ರು. ಸುಮಾರು 15 ವರ್ಷಗಳ ಹಳೆಯ ಬಸ್ಗಳನ್ನೇ ಓಡಿಸುತ್ತಿರುವುದರಿಂದ ಬಸ್ಗಳು ಎಲ್ಲೆಂದರಲ್ಲಿ ಕೆಟ್ಟು ನಿಲ್ತಿವೆ ಅಂತ ಕಿಡಿಕಾರಿದ್ದಾರೆ. ಜೊತೆಗೆ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಡಿಪೋ ಮ್ಯಾನೇಜರ್ ಅವರಿಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಸಿರುವಂತದ್ದು. ಇಲ್ಲಿ ಪ್ರಯಾಣಿಕರಿಗೆ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ. ಅಗತ್ಯಕ್ಕೆ ತಕ್ಕಂತೆ ಬಸ್ಗಳು ಬರುವುದಿಲ್ಲ ಒಂದು ಕಡೆ, ಆದ್ರೆ ಇರುವಂತಹ ಬಸ್ಗಳ ಕಂಡಕ್ಟರ್ ಡ್ರೈವರ್ಗಳ ಕಾಟ ಕೂಡ ಹೆಚ್ಚಾಗಿದೆಯಂತೆ. ಮಹಿಳೆಯರ ಜೊತೆ ಕಂಡಕ್ಟರ್ಸ್ಗಳು ಅಸಭ್ಯವಾಗಿ ವರ್ತನೆಯನ್ನ ಮಾಡ್ತಾರೆ ಅನ್ನೋ ಒಂದು ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ನಿಲ್ದಾಣವಿದ್ರೂ ಕೂಡ ಬಸ್ ನಿಲ್ಸಲ್ಲ. ಜೊತೆಗೆ ನಿಲ್ದಾಣಕ್ಕೆ ಬಾರದೆ ಬೈಪಾಸ್ ಅಲ್ಲೇ ಬಸ್ಗಳು ಹೊರಡ್ತಾವೆ. 15 ವರ್ಷಗಳಾದ್ರೂ ಕೂಡ ಅಧಿಕಾರಿಗಳು ಬಸ್ ಬದಲಾಯಿಸಿಲ್ಲ. ಅದಕ್ಕೆ ಎಲ್ಲಿ ಬೇಕು ಅಲ್ಲಿ ಎಲ್ಲೆಂದರಲ್ಲಿ ಬಸ್ಗಳು ಕೆಟ್ಟು ನಿಲ್ಲುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಈ ರೀತಿಯಾಗಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಒಂದಷ್ಟು ಸ್ಥಳೀಯರಿರ್ಬೋದು, ಮುಖಂಡರಿರ್ಬೋದು, ಎಲ್ಲರೂ ಕೂಡ ಒತ್ತಾಯವನ್ನ ಮಾಡಿರುವಂತದ್ದು, ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಡಿಪೋ ಮ್ಯಾನೇಜರ್ಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ. ಕರ್ನಾಟಕ ಯುವ ರಕ್ಷಣಾ ವೇದಿಕೆಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ, ಅಯ್ಯಯ್ಯೋ ಅಯ್ಯಯ್ಯೋ. ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ಸಾರಿಗೆ ಇಲಾಖೆಗೆ, ಕರ್ನಾಟಕ ಸಾರಿಗೆ ಇಲಾಖೆಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು. ವೇದಿಕೆಗೆ, ಕರ್ನಾಟಕ ಯುವ ರಕ್ಷಣಾ ವೇದಿಕೆಗೆ, ಕರ್ನಾಟಕ ಯುವ ರಕ್ಷಣಾ ವೇದಿಕೆಗೆ. ಕರ್ನಾಟಕ ಯುವ ರಕ್ಷಣಾ ವೇದಿಕೆಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ, ಅಯ್ಯಯ್ಯೋ ಅಯ್ಯಯ್ಯೋ. ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ಸಾರಿಗೆ ಇಲಾಖೆಗೆ, ಕರ್ನಾಟಕ ಸಾರಿಗೆ ಇಲಾಖೆಗೆ ಬೇಕೇ ಬೇಕು, ಬೇಕೇ ಬೇಕು.
ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ವೇದಿಕೆಗೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಶಶಿಕಾಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಶಿಕಾಂತ್, ಈಗಾಗಲೇ ಖಾನಾಪುರ ಡಿಪೋದಲ್ಲಿ ಸಾರಿಗೆ ಬಸ್ಗಳು ಸರಿಯಾದ ಸಮಯಕ್ಕೆ ಬರಲ್ಲ, ಜೊತೆಗೆ ಬಸ್ ನಿಲ್ದಾಣಕ್ಕೆ ಬಂದು ಬಸ್ ನಿಲ್ಸಲ್ಲ, ಅಲ್ಲಿರುವಂತಹ ಕಂಡಕ್ಟರ್ಗಳು ಮತ್ತು ಡ್ರೈವರ್ಗಳು ಏನಿದ್ದಾರೆ ಅವ್ರಗಳಿಗೆ ಕಾಟ ಕೂಡ ಹೆಚ್ಚಾಗಿದೆ ಅಂತ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಏನಿದೆ? ಇದು ಈ ಶಕ್ತಿ ಯೋಜನೆ ಪ್ರಾರಂಭ ಆದಾಗಿಂದ ನಮ್ಮ KSRTC ಅಲ್ಲಿ ಈ ಚಾಲಕರದು ನಿರ್ವಾಹಕರು ಸಮಸ್ಯೆ ಸಾರ್ವಜನಿಕರಿಗೆ ಬಹಳ ಕಿರಿಕಿರಿ ಉಂಟಾಗಿ ಮಾಡಿದೆ. ನೀವು ಹೇಳ್ಬೋದು, ಈಗ ನಾವು ಲಾಸ್ಟ್ ಟೈಮ್ KSRTC ಸಂಬಂಧಪಟ್ಟಂಗ ಸುದ್ದಿ ಕೂಡ ನಾವು ಬಿತ್ತರ ಮಾಡಿದ್ದೀವಿ. ಅದರೊಂದಿಗೆ ಇಲ್ಲಿ ಏನಾಗಿದೆ ಅಂದ್ರೆ ಈ ಕೆಲವೊಂದು ಸ್ಟಾಪ್ ಗಳಲ್ಲಿ ಸ್ಟಾಪ್ ಮಾಡ್ತಾ ಇಲ್ಲ ಬಸ್. ಅವು ಅಧಿಕೃತವಾಗಿ ಮೊದಲಿಂದ ಸ್ಟಾಪ್ ಇದ್ದಂತ ಸ್ಥಳಗಳು ಅಲ್ಲಿ ಸ್ಟಾಪ್ ಮಾಡಂಗಿಲ್ಲ. ಯಾಕಂದ್ರೆ ಫುಲ್ ರಶ್ ಇದೆ ಅಥವಾ ಹೆಣ್ಮಕ್ಳು ನೋಡಿ ಅದು ಅವ್ರು ಫ್ರೀ ಆಗಿ ಬರ್ತಾರೆ ಅನ್ನೋ ಒಂದು ಭಾವನೆ ಇಟ್ಕೊಂಡು ಬಸ್ ನಿಲ್ಲಿಸದೆ ಹಾಗೆ ಹೋಗ್ತಿದ್ದಾರೆ. ಅದರಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಶಾಲೆಗೆ ಹೋಗಕ್ಕೆ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತಿದೆ. ಹಿಂಗಾಗಿ ಇದನ್ನು ಮನಗಂಡು ಕರ್ನಾಟಕ ಯುವ ರಕ್ಷಣಾ ವೇದಿಕೆಯವರು ನಿನ್ನೆ ಒಂದು ಪ್ರೊಟೆಸ್ಟ್ ಅನ್ನ ಮಾಡಿ ಡಿಪೋ ಮ್ಯಾನೇಜರ್ಗೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ರಚನಾ ಅವರು. ಓಕೆ, ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಏನಾದ್ರು ಅವರು ಭರವಸೆ ಕೊಟ್ಟಿದ್ದಾರಾ, ಸರಿಪಡಿಸ್ತೀವಿ ಅಥವಾ ಬೇರೆ ಆಲ್ಟರ್ನೇಟ್ ಕ್ರಮ ಕೈಗೊಳ್ತೀವಿ ಅಂತ? ಅವರು ಕೆಲವೊಂದು ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ. ಏನಂದ್ರೆ ನಮ್ಮ ಖಾನಾಪುರ ಡಿಪೋದಲ್ಲಿ ಅದು ಎಷ್ಟು ಬೇಕೋ ಅಷ್ಟು ಸಿಬ್ಬಂದಿಗಳು ಇಲ್ಲ, ಸಿಬ್ಬಂದಿಗಳು ಕೊರತೆ ಇದೆ. ಇನ್ನು ಸುಮಾರು 30-35 ಜನ ಸಿಬ್ಬಂದಿಗಳು ಬೇಕಾಗತ್ತೆ. ಮತ್ತು ಹೊಸ ಬಸ್ಗಳು ಕೂಡ ಇಲ್ಲ. ಹಳೆ ಬಸ್ಗಳನ್ನೇ 15 ವರ್ಷದ ಹಳೆ ಬಸ್ಗಳು ಎಲ್ಲ ಸ್ಕ್ರಾಪ್ ಹಾಕ್ಬೇಕು ಆಕ್ಚುಲಿ. ಆದ್ರೂ ಕೂಡ ಬಸ್ಸಿನ ಕೊರತೆ ಇರೋದ್ರಿಂದ ಅದೇ ಬಸ್ಗಳನ್ನ ನಾವು ಓಡಿಸ್ತಾ ಇದೀವಿ. ಮತ್ತೆ ಏನಾಗತ್ತೆ, ನಮ್ಮ ಕಾಡು ಪ್ರದೇಶ, ನಮ್ಮ ಖಾನಾಪುರ ತಾಲೂಕ, ಈ ಕಾಡು ಪ್ರದೇಶದಲ್ಲಿ ಸರಿಯಾದ ಸೌಕರ್ಯ ಇರಂಗಿಲ್ಲ. ಮತ್ತಂತ ಹಳೆ ಬಸ್ಗಳನ್ನ ಓಡಿಸಿದಾಗ ಅಲ್ಲಿ ಇಲ್ಲಿ ನಿಂತು ಏನೋ ಸಮಸ್ಯೆಗಳಾಗಿ ಅದು ಕೂಡ ಸಮಸ್ಯೆ ಆಗ್ತಿದೆ ಸಾರ್ವಜನಿಕರಿಗೆ. ಅದಕ್ಕೆ ಇಂಥದೆಲ್ಲ ಸಮಸ್ಯೆ ಇದೆ ಸರ್, ಸ್ವಲ್ಪ ಕಾಲಾವಕಾಶ ಕೊಡಿ, ಒಂದು 15 ದಿವಸ ನಮ್ಗೆ ಕಾಲಾವಕಾಶ ಕೊಡಿ, ನಾವು ಮೇಲ್ಮಟ್ಟದಲ್ಲಿ ಮಾತಾಡಿ ಅದನ್ನ ಸರಿಪಡಿಸುವಂತ ಕೆಲಸ ಮಾಡ್ತೀವಿ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ. ಓಕೆ, ಧನ್ಯವಾದ ಶಶಿಕಾಂತ್ ತಮ್ಮೆಲ್ಲ ಮಾಹಿತಿಗಾಗಿ. ಏನು ಖಾನಾಪುರದಲ್ಲಿ ಏನು ಬಸ್ ಸಮಸ್ಯೆ ಇದೆ, ಡಿಪೋಗೆ ಸರಿಯಾದ ಸಮಯಕ್ಕೆ ಬಂದು ನಿಲ್ಸದೆ ಇರೋದಿರ್ಬೋದು, ಜೊತೆಗೆ ಒಂದಷ್ಟು ಆರೋಪಗಳನ್ನು ಕೂಡ ಮಾಡಿರುವಂತದ್ದು. ಸೊ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಈಗ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಡಿಪೋ ಮ್ಯಾನೇಜರ್. ನಮಗೂ ಕೂಡ ಒಂದಷ್ಟು ಸಮಸ್ಯೆಗಳಿವೆ, ಒಂದಷ್ಟು ಪ್ರಾಬ್ಲಮ್ಗಳಿದೆ, ಅದನ್ನ ನಾನು ಮೇಲಧಿಕಾರಿಗಳ ಗಮನಕ್ಕೆ ತಂದು ಯಾವ ರೀತಿ ಕ್ರಮವನ್ನ ಕೈಗೊಳ್ಳಬೇಕು ಅದನ್ನ ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ತೇನೆ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ವೇದಿಕೆಗೆ ಕರ್ನಾಟಕ ಯುವ ರಕ್ಷಣಾ ವೇದಿಕೆಗೆ, ಕರ್ನಾಟಕ ಯುವ ರಕ್ಷಣಾ ವೇದಿಕೆಗೆ. ಕರ್ನಾಟಕ ಯುವ ರಕ್ಷಣಾ ವೇದಿಕೆಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ, ಅಯ್ಯಯ್ಯೋ ಅಯ್ಯಯ್ಯೋ. ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ಸಾರಿಗೆ ಇಲಾಖೆಗೆ, ಕರ್ನಾಟಕ ಸಾರಿಗೆ ಇಲಾಖೆಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಬೇಕೇ ಬೇಕು. ವೇದಿಕೆಗೆ ಕರ್ನಾಟಕ ಯುವ ರಕ್ಷಣಾ ವೇದಿಕೆಗೆ, ಕರ್ನಾಟಕ ಯುವ ರಕ್ಷಣಾ ವೇದಿಕೆಗೆ. ಕರ್ನಾಟಕ ಯುವ ರಕ್ಷಣಾ ವೇದಿಕೆಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ.
ಅಯ್ಯಯ್ಯೋ 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 ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ಸಾರಿಗೆ ಇಲಾಖೆಗೆ ಕರ್ನಾಟಕ ಸಾರಿಗೆ ಇಲಾಖೆಗೆ ಬೇಕೇ ಬೇಕು ಬೇಕೇ ಬೇಕು ಹೊಸ ಬಸ್ಸುಗಳಿಗೆ ನೀಡದೆ ಸ್ಕ್ರಾಪ್ ಬಸ್ಗಳನ್ನು ಘಟಕದ ವ್ಯಾಪ್ತಿಯಲ್ಲಿ ಓಡಿಸುತ್ತೀರಿ. ಯಾಕಂದ್ರೆ ಸರ್ 4 ಬಸ್ 5 ಬಸ್ ಹೊಸ ಬಸ್ ನಮ್ಮ ಡಿಪೋಗೆ ಕಳಿಸಿದ್ರು. ಅದನ್ನ 5 ಬಸ್ಗಳನ್ನು ನೀವು ಯೂಸ್ ಮಾಡ್ತಿಲ್ಲ ನಮ್ಮ ಘಟಕಕ್ಕೆ. ಹಳೆ ಬಸ್ಗಳನ್ನು ನೀವು ಅದನ್ನು ಓಡಿಸ್ತಾ ಇದ್ದೀರಿ. 5 ಸರ್ ರಾತ್ರಿಯ ವೇಳೆಗೆ ಬೆಳಗಾವಿಯಿಂದ ಮತ್ತು ರಾಮನಗರದಿಂದ ಬರುವ ಬಸ್ಸುಗಳು ಈ ಮೊದಲೇ ಖಾನಾಪುರ ಹಾಗೂ ಲೋಂಡಾ ಬಸ್ ನಿಲ್ದಾಣಕ್ಕೆ ಬಂದು ಹೋಗುತ್ತಿದ್ದವು. ಆದರೆ ಈಗ ಖಾನಾಪುರ ಮತ್ತು ಲೋಂಡಾ ನಿಲ್ದಾಣಕ್ಕೆ ಬರದೆ ಹೊರವಲಯ ಹೈವೇ ರಾಷ್ಟ್ರೀಯ ಹೆದ್ದಾರಿಯಿಂದ ಹೋಗುತ್ತದೆ. ಈ ಬಗ್ಗೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದಂತಹ ಪಾಂಡುರಂಗ ಗುಳನ್ ಅವರಿದ್ದಾರೆ. ಸರ್ ನಮಸ್ತೆ. ಸರ್, ಈಗ ಖಾನ್ಪುರ ಡಿಪೋದಲ್ಲಿ ಒಂದಷ್ಟು ಸಮಸ್ಯೆಗಳಿದೆ. ಒಂದು, ಸರಿಯಾದ ಸಮಯಕ್ಕೆ ಬಸ್ಗಳು ಬರ್ತಾ ಇಲ್ಲ. ಕೆಲವೊಂದು ಸ್ಟಾಪ್ಗಳಲ್ಲಿ ಸ್ಟಾಪ್ ಕೊಡ್ತಾ ಇಲ್ಲ. ಶಕ್ತಿ ಯೋಜನೆ ಎಫೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಗಂಭೀರ ಆರೋಪ ಏನು ಅಂದ್ರೆ ಮಹಿಳೆಯರ ಜೊತೆ ಕಂಡಕ್ಟರ್ ಮತ್ತು ಡ್ರೈವರ್ಗಳು ಒಂದಷ್ಟು ಅಸಭ್ಯವಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ನಮ್ಮ ತಾಲೂಕಲ್ಲಿ ನಮ್ಮ ಡಿಪೋದಲ್ಲಿ ಇದು ಖಾನಾಪುರ ತಾಲೂಕು ಅಂದ್ರೆ ಎಲ್ಲಾ ಹಳ್ಳಿಗಳಲ್ಲಿ ಕೂಡಿದಂತ ಜಾಸ್ತಿ ಜನ, ಹಳ್ಳಿಗಳು ಜಾಸ್ತಿ ಇರೋದ್ರಿಂದ ಸರಿಯಾಗಿ ಸಮಯಕ್ಕೆ ಆ ಹಳ್ಳಿಗಳಿಗೆ ಬಸ್ಗಳ ಸೇವೆನೇ ಕಡಿಮೆ ಆಗಿದೆ ಮೇಡಮ್. ಇನ್ನೊಂದ್ ಏನಂದ್ರೆ ಶಾಲೆಗಳು ಸರಿಯಾದ ಟೈಮಿಗೆ 10 ಗಂಟೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಇವರು ಬಸ್ ಬರೋದೇ 10:30ಗೆ ಹಳ್ಳಿಗಳಿಗೆ, 10:30 11 ಗಂಟೆ. ಇವಾಗ ಕೂಡ ಹಲಸಾಲ್ ಅಂತ ಊರಿದೆ ಮೇಡಮ್. ಇಲ್ಲಿ ಹಲಸಾಲಿಗೆ ಇನ್ನೂವರೆಗೂ ಬಸ್ ಬಂದಿಲ್ಲ. ಇವತ್ತು ಅಲ್ಲಿ ಮಕ್ಕಳು ಶಾಲೆಗೆ ರಜೆ ಮಾಡಿದ್ದಾರೆ. ಮತ್ ಇವತ್ತು ಬೆಳಗ್ಗೆ ಒಬ್ಬರು ಪ್ರಯಾಣಿಕರು ಫೋನ್ ಮಾಡಿ ನಾನು ಕೇಳಿದ್ರು, ಧಾರವಾಡ ಬಸ್ 10 ಗಂಟೆಗೆ ಬರುತ್ತೆ ಅಂತ ಹೇಳಿದ್ರು. 11 ಗಂಟೆಗೆ ಬಂದ್ ಹೇಳ್ತಾರೆ ಬಸ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ. ಅಂದ್ರೆ ಮಾಹಿತಿ ಕೊಡೋರು ಇವ್ರೆ, ಅದು ಕ್ಯಾನ್ಸಲ್ ಆಗಿದೆ ಅಂತ ಹೇಳೋರು ಇವ್ರೆ. ಮತ್ ಇನ್ನೊಂದ್ ಏನಾಗುತ್ತೆ ಮೇಡಮ್, ಈಗ ನೈಟ್ ಟೈಮ್ ಅಲ್ಲಿ ಬಸ್ಗಳು ಖಾನಾಪುರ ಡಿಪೋಗೆ ಬರುದಿಲ್ಲ. ರಾತ್ರಿ ವೇಳೆದಲ್ಲಿ ಹೈವೇ ಮುಖಾಂತರ ಹೋಗ್ಬಿಡ್ತಾವೆ, ಹೊರಗಡೆ ಬರುದಿಲ್ಲ. ಮತ್ತೆ ಲೋಂಡಾ ಅಂತ ಗ್ರಾಮ ಇದೆ ಮೇಡಮ್, ಸುಮಾರು ಖಾನಾಪುರದಿಂದ 30 ಕಿಲೋಮೀಟರ್ ದೂರ ಆಗುತ್ತೆ ಲೋಂಡಾ ಅಂತ ಗ್ರಾಮ. ಅಲ್ಲಿ ಬರುವಂತ ಮೊದಲು ಬಸ್ ಎಲ್ಲ ಡಿಪೋ ಒಳಗಡೆ ಹೋಗ್ತಾ ಇದ್ವಿ ಮೊದಲು. ಈಗ ಅವು ಕೂಡ ಹೈವೇ ಮುಖಾಂತರ ಹೋಗ್ತದೆ ಹೊರಗಿನವರೆಗೆ. ಅಲ್ಲಿ ನಿಂತ್ಕೊಂಡು ಬಸ್ಗಾಗಿ ವೇಟ್ ಮಾಡುವಂತ ಹೆಣ್ಮಕ್ಳು ಪ್ರಯಾಣಿಕರು ಎಲ್ಲರಿಗೂ ಬಹಳ ತೊಂದರೆ ಆಗ್ತದೆ. ಈ ಒಂದು ವಿಷಯಗಳನ್ನ ಇಟ್ಟುಕೊಂಡು ನಾವು ನಿನ್ನೆ ಖಾನಾಪುರದಲ್ಲಿ ಸ್ಟ್ರೈಕ್ ನ ಮಾಡಿದ್ವಿ ಮೇಡಮ್. ಅದಕ್ಕೆ ಸಂಬಂಧಪಟ್ಟ ಇಲಾಖೆದವರು ಅಂದ್ರೆ DC ಅಂತೀವಿ ನಾವು, ಡಿಜಿಟಲ್ ಕಂಟ್ರೋಲ್ ಅವರು ನಿಯಂತ್ರಣ ಬೆಳಗಾವಿ, ಅವ್ರಿಗೂ ಕೂಡ ನಾವು ಮನವಿಯನ್ನ ಕೊಟ್ಟು ಬಂದಿದ್ವಿ ನಿನ್ನೆ ಮೊನ್ನೆ ಹೋಗಿ. ಈಗ ಮಾಡ್ತಾ ಇದೀವಿ ಖಾನಾಪುರ, ತಾವು ಬಂದು ಮನವಿಯನ್ನ ಸ್ವೀಕರಿಸಬೇಕು ಅಂತ ಹೇಳಿದಾಗ ಅವರು ಇಲ್ಲ ನಮ್ಗೆ ಕೆಲಸ ಇದೆ, ನಮ್ಮ ಪ್ರತಿನಿಧಿಯವರು ಅದೇ ಡಿಪೋ ಮ್ಯಾನೇಜರ್ ಖಾನಾಪುರದವ್ರು ಬಂದು ತೆಗೆದುಕೊಳ್ತಾರ ಅಂತ ಹೇಳಿದ್ರು. ಅದಕ್ಕಾಗಿ ನಾವು ಮ್ಯಾನೇಜರ್ಗೆ ನಾವು ನಿನ್ನೆ ಮನವಿನ ಕೊಟ್ಟಿದೀವಿ. ನೋಡೋಣ ಮೇಡಮ್ ಏನಾಗುತ್ತೆ. ಯಾಕಂದ್ರೆ 85 ಸಂಖ್ಯೆ ಖಾನಾಪುರ ಬಸ್ ಅದು ಇವಾಗ 63ಕ್ಕೆ ಬಂದಿದೆ. ಅಂದ್ರೆ ಒಂದ್ 20 ಬಸ್ಗಳನ್ನ ಕಡಿಮೆ ಮಾಡ್ಬಿಟ್ಟಾರೆ ಇವರು. 20 ಬಸ್ಗಳನ್ನ ಕಡಿಮೆ ಮಾಡಿದಾಗ ಸಮಸ್ಯೆ ಆಗುದೇನೆ ಮೇಡಮ್. ಮತ್ತೆ ಇಲ್ಲಿ ಸ್ಟಾಪ್ಗಳು ಯಾರು ಇಲ್ಲ, ಎಲ್ಲಾ ಸ್ಟಾಪ್ಗಳು ರೆಡಿ ಆಗವ್ರೆ, ಹೊಸ ಸ್ಟಾಪ್ಗಳನ್ನ ತಗೊಂಡಿಲ್ಲ. ಮತ್ತೊಂದ್ ಇನ್ನೊಂದೇನಂದ್ರೆ ಹಳೆ ಬಸ್ಗಳನ್ನ ಇನ್ನು ತನಕ ಓಡಿಸ್ತಾ ಇದಾರೆ. 15 ಸರ್ಕಾರ ಆದೇಶ ಇರೋದು 15 ಲಕ್ಷ ಕಿಲೋಮೀಟರ್ ಆದ್ರೆ ಆ ಬಸ್ಗಳನ್ನ ಬಸ್ಗಳನ್ನ ಸ್ಕ್ರಾಪ್ ಅಂತ ಹೇಳಿ ನಾವು ಪರಿಗಣಿಸ್ತಾ ಅಂತ ಹೇಳಿದ್ದಾರೆ. ಆದ್ರೆ ಅವೇ ಬಸ್ಗಳನ್ನ ರಿಪೇರಿ ಮಾಡ್ತಾ ಮಾಡ್ತಾ 200 ಅವೇ ಬಸ್ಗಳನ್ನ ಓಡಿಸ್ತಾ ಇದಾರೆ. ಮೊದಲನೇ ವಿಷಯ ಏನಂದ್ರೆ ನಮ್ದು ಖಾನಾಪುರ ಜಂಗಲ ಭಾಗ, ಕಾಡು ಭಾಗ. ಈ ಕಾಡು ಭಾಗದಲ್ಲಿ ರೋಡ್ಗಳು ಅಷ್ಟೊಂದು ಸರಿಯಾಗಿಲ್ಲ. ಇವು ಸ್ಕ್ರಾಪ್ ಬಿದ್ದಂತ ಬಸ್ಗಳನ್ನ ಕಳಿಸ್ತಾರೆ, ಹೋಗಿ ಮತ್ ಮಧ್ಯದಲ್ಲಿ ನಿಂತ್ಕೊಂಡ್ಬಿಡ್ತಾವ. ಇದು ಬಹಳ ಸಮಸ್ಯೆ, ತೀರಾ ಸಮಸ್ಯೆ ಮೇಡಮ್. ಯಾಕಂದ್ರೆ ಇಲ್ಲಿ ಹಳ್ಳಿಗಳಿಂದ ಬರುವಂತ ಜನರು ತಮ್ಮ ಉದ್ಯೋಗಕ್ಕಾಗಿ ಹೊಟ್ಟೆ ಪಡೆಗಾಗಿ ಖಾನಾಪುರ ಅಂತ ಬೆಳಗಾವಿ ಆರಿಸ್ಕೊಂಡು ಹೋಗ್ತಾರೆ ಮೇಡಮ್ ಉದ್ಯೋಗ ಮಾಡ್ಲಿಕ್ಕೆ. ಅವರಿಗೆ ಹೋಗಿ ಬರೋ ಸಾರಿಗೆ ಅನ್ನೋದು ಇದು ಒಂದೇ ಮೇಡಮ್ ಬಸ್ ಇರೋದು. ಹೀಗಾಗಿ ಬಹಳ ತುಂಬಾ ತೊಂದರೆಯಿಂದ ನಮಗೆ ಬಹಳ ಪ್ರತಿದಿನ ಆಗುತ್ತೆ. ಯಾಕಂದ್ರೆ ಶಾಲಾ ಕಾಲೇಜು ಬೆಳಗ್ಗೆ ನೋಡಿ 7 ಗಂಟೆ 7ರಿಂದ 10ವರೆಗೂ ಬೆಳಗ್ಗೆ ಬಸ್ಸೇ ಇರೋದಿಲ್ಲ. ಒಂದು ಸ್ಕೂಲ್ಗೆ ಹೋಗೋ ಮಕ್ಕಳು, ಶಾಲೆಗೆ ಹೋಗೋ ಮಕ್ಕಳು ಬೆಳಗಾವಿ ಹೋಗ್ತಿರ್ತಾರೆ ಕಾಲೇಜ್ಗೆ. ಮತ್ತೆ ಬೆಳಗ್ಗೆ ಹೋಗೋ ನೌಕರಸ್ಥರು, ಕಂಪನಿ ಹೋಗೋರು, ಕೆಲಸಗಾರರು ಇವೆಲ್ಲ ಹೋಗ್ಬೇಕಾದ್ರೆ ಒಂದು ಬಸ್ ಕೂಡ ಇರೋದಿಲ್ಲ ಮೇಡಮ್ ಇಲ್ಲಿ. ಖಂಡಿತ ನಾವು ಕೂಡ ಇದನ್ನ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ. ಸರ್, ಧನ್ಯವಾದ ಈಡೆನ್ಸ್ ವಾಹಿನಿ ಜೊತೆ ಮಾತನಾಡಿದ್ದಕ್ಕೆ. ಧನ್ಯವಾದ. ಇನ್ನು ಅಲ್ಲಿನ ತಾಲೂಕು ಅಧ್ಯಕ್ಷರು, ಯುವ ರಕ್ಷಣಾ ವೇದಿಕೆ ಖಾನ್ಪುರ ತಾಲೂಕು ಅಧ್ಯಕ್ಷರು ಕೂಡ ಹೇಳ್ತಾ ಇರುವಂತದ್ದು ಬಸ್ಗಳ ಸಮಸ್ಯೆ ಬಹಳಷ್ಟಿದೆ, ಅದನ್ನ ನಾವು ಗಮನಕ್ಕೆ ತಂದಿದ್ದೀವಿ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ತಾರೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ.
ಖಾನಾಪುರ ಹಾಗೂ ಲೋಂಡಾ ಬಸ್ ನಿಲ್ದಾಣಕ್ಕೆ ಬಂದು ಹೋಗುತ್ತಿದ್ದವು. ಆದರೆ ಈಗ ಖಾನಾಪುರ ಮತ್ತು ಲೋಂಡಾ ನಿಲ್ದಾಣಕ್ಕೆ ಬರದೆ ಹೊರವಲಯ ಹೈವೇ ರಾಷ್ಟ್ರೀಯ ಹೆದ್ದಾರಿ ಮೇಲಿಂದ ಹೋಗುತ್ತಿದೆ. ಈ ಬಗ್ಗೆ ತಾವು ಪರಿಶೀಲನೆ ಮಾಡಬೇಕು ಮತ್ತು ಲೋಂಡಾ ಬಸ್ ನಿಲ್ದಾಣಕ್ಕೆ ಹೊಸದಾಗಿ ಬಸ್ ನಿಯಂತ್ರಣಾಧಿಕಾರಿಯನ್ನು ನೇಮಕ ಮಾಡಬೇಕು. ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಏನು ನಾನು ಏನ್ ಮಾಡಬೇಕಾ ಅಂದ್ರೆ ನಮ್ಮ ಖಾನಾಪುರ ಜನತೆಗೆ ಏನ್ ತಾವು ಅಲ್ಲಿ ನಿಂತು ಗುಂಪುಗಳನ್ನು ನಿಂತು ನೋಡ್ತಾ ಇದ್ದೀರಿ, ಅಲ್ಲಿಗೆ ನಿಂತು ನೋಡೋದಕ್ಕೆ ನಮ್ಮ ಜೊತೆ ಬಂದು ಸಹಕರಿಸಿ ಇನ್ನೂ ನಮ್ಮನ್ನು ಹೆಚ್ಚಿನ ಬೆಂಬಲವನ್ನು ಕೊಡಿ. ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಖಾನಾಪುರ ತಾಲೂಕಾ ಘಟಕ ವತಿಯಿಂದ ಇವತ್ತು ನಾವು ಹಮ್ಮಿಕೊಂಡಿರುವಂಥ ಈ ಹೋರಾಟ ಯಾವಾಗೂ ಆಗಬೇಕಾಗಿತ್ತು. ಆದರೆ ಕೆಲವು ವಿಷಯಗಳು ನಮಗೆ ಗಮನಕ್ಕೆ ಬಂದಾಗ ನಾವು ಈ ಹೋರಾಟವನ್ನು ಇವತ್ತು ಹಮ್ಮಿಕೊಂಡಿದ್ವಿ. ಏನು ವಿಷಯಗಳಂದ್ರೆ ಖಾನಾಪುರ ತಾಲೂಕಿನಲ್ಲಿ ಬಸ್ಸಿನ ಸಮಸ್ಯೆ ಭಾಳ ಇದೆ. ಬಸ್ ಸಮಸ್ಯೆ ಏನಂದ್ರೆ ಹೇಳೋದು ಒಂದು ಟೈಮಿಗೆ ಬರೋದು ಒಂದು ಟೈಮಿಗೆ. ಈ ಸಮಸ್ಯೆಯಿಂದ ಶಾಲಾ ಕಾಲೇಜು ಮಕ್ಕಳಿಗೆ ಮತ್ತು ದಿನನಿತ್ಯ ಬರುವಂಥ ಹಳ್ಳಿಗಳಿಂದ ಪಟ್ಟಣಕ್ಕೆ ಬರುವಂಥ ಕೆಲಸಗಾರರಿಗೆ ತುಂಬಾ ತೊಂದರೆ ಆಗ್ತಾ ಇತ್ತು. ಅದಕ್ಕೆ ನಾವು ಇವತ್ತಿನ ದಿನದಾಗ ಇಲ್ಲಿ ನಾವು ಬಸವೇಶ್ವರ ಸರ್ಕಲದಲ್ಲಿ ಈ ಒಂದು ಹೋರಾಟ ಹಮ್ಮಿಕೊಂಡಿದ್ವಿ. ಈ ಒಂದು ಹೋರಾಟದಲ್ಲಿ ಖಾನಾಪುರ ತಾಲೂಕಿನ ಆದಂಥ ನಮ್ಮೆಲ್ಲ ಪದಾಧಿಕಾರಿಗಳು ಜೊತೆಗಿದ್ದು ಈ ಹೋರಾಟ ನಡೆಸಿಕೊಟ್ಟಿದ್ದೀರಿ. ಮತ್ತು ಏನು ರಾತ್ರಿ ಟೈಮಲ್ಲಿ ಬೆಳಗಾವಿಯಿಂದ ಬರುವಂಥ ಮತ್ತು ರಾಮನಗರದಿಂದ ಬರುವಂಥ ಬಸ್ಸುಗಳು ಹೈವೇ ಮೇಲಿಂದ ಹೈವೇ ಹೋಗ್ತಾ ಇದ್ವಿ. ಲೋಂಡಾ ಮತ್ತು ಖಾನಾಪುರ ಬಸ್ ಸ್ಟಾಪಲ್ಲಿ ಒಳಗೆ ಬರ್ತಾ ಇರಲಿಲ್ಲ. ಅಲ್ಲಿರುವಂಥ ನೈಟ್ ಇರುವಂಥ ಪ್ರಯಾಣಿಕರಿಗೆ ಭಾಳ ತುಂಬ ತೊಂದರೆ ಆಗ್ತಾಯಿತ್ತು. ಆ ಒಂದು ವಿಷಯವನ್ನು ಇಟ್ಟುಕೊಂಡು ಮತ್ತು ಇಲ್ಲಿ ಕೆಳಗಡೆ ಬರುವಂಥ ಶಿವಾಜಿ ಸರ್ಕಲ್ಗೆ ಮೊದಲೆಲ್ಲ ಮುಂಚೆ ಬರ್ತಾ ಇತ್ತು ಬಸ್ಗಳು, ಬಂದು ಮುಂದೆ ಟರ್ನ್ ಮಾಡ್ಕೊಂಡು ಮತ್ತೆ ಹೋಗ್ತಾ ಇದ್ವಿ. ಬಟ್ ಇವಾಗ ಅದು ಬಸ್ಗಳು ಕೆಳಗೆ ಬರ್ತಾ ಇಲ್ಲ. ಇಲ್ಲಿ ಇರುವಂಥ ಕಚೇರಿ ಮತ್ತು ರೈಲ್ವೆ ಸ್ಟೇಷನು, ತಾಲೂಕು ಆಸ್ಪತ್ರೆ, ಶಾಲಾ ಕಾಲೇಜುಗಳು, ಬ್ಯಾಂಕ್ಗಳು ಎಲ್ಲ ಇಲ್ಲಿ ಶಿವಾಜಿ ಸರ್ಕಲ್ ಹತ್ರ ಇರೋದ್ರಿಂದ ಇಲ್ಲಿನ ಜನರು ನಡೆದುಕೊಂಡು ಹೊಸ ಬಸ್ ಸ್ಟ್ಯಾಂಡಿಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಮತ್ತು ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ವೃದ್ಧರು, ಬಾಣಂತಿಯರು ಇವರಿಗೆಲ್ಲ 50 ರೂಪಾಯಿ ಮತ್ತೆ ಎಕ್ಸ್ಟ್ರಾ ಕೊಟ್ಟು ಆಟೋಗಳನ್ನ ಹತ್ತಿಸ್ಕೊಂಡು ಇಲ್ಲಿ ಮಟ್ಟ ಬರುವಂಥ ವ್ಯವಸ್ಥೆ ಆಗಿಬಿಟ್ಟಿದೆ. ಹೀಗಾಗಿ ತೊಂದರೆಗಳನ್ನ ಭಾಳ ಆಗಿದೆ. ಅದಕ್ಕಾಗಿ ನಾವು ಇವತ್ತಿನ ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಈ ಹೋರಾಟದಲ್ಲಿ ನಮ್ಮ ಜೊತೆಯಲ್ಲಿ ಬೆಳಗಾವಿ ತಾಲೂಕಾ ಅಧ್ಯಕ್ಷರಾದ ಫಯಾಜ್ ಸಂಧಿ ಅವರು ಮತ್ತು ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದಂಥ ಬಂದು ಹೋರಾಟವನ್ನು ಜೊತೆಗಿದ್ದು ಮಾಡಿ ನಡೆಸಿದ್ದಕ್ಕೆ ಧನ್ಯವಾದ ತಿಳಿಸ್ತೀನಿ. ಪಾಂಡುರಂಗ ಗುಳಣ್ಣವರ್, ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಖಾನಾಪುರ ತಾಲೂಕಾ ಅಧ್ಯಕ್ಷ. ರಕ್ಷಣಾ ವೇದಿಕೆ ಖಾನಾಪುರ ಘಟಕದಿಂದ ಇವತ್ತು ರಾಜ್ಯ ರಸ್ತೆ ಸಾರಿಗೆ ನಿಗಮ ಖಾನಾಪುರ ಘಟಕದ ವಿರುದ್ಧ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ನಮ್ಮ ಸಂಘಟನೆಯ 3 ಜನ ಪದಾಧಿಕಾರಿಗಳು ಕಳೆದ 35 ತಾರೀಕಿನಿಂದ ಬಸ್ಸುಗಳ ಅವ್ಯವಸ್ಥೆಯ ಬಗ್ಗೆ ರಾತ್ರಿ 3 ಗಂಟೆಯವರೆಗೂ ಬಸ್ ಸಂಚಾರ ಯಾವ ರೀತಿ ಅಸ್ತವ್ಯಸ್ತ ಆಗ್ತಾ ಇದೆ ಅನ್ನೋದನ್ನು ವಿಡಿಯೋಗಳ ಚಿತ್ರೀಕರಣವನ್ನು ಮಾಡಿಕೊಂಡು ನಮ್ಮ ತಾಲೂಕಾ ಘಟಕದ ಅಧ್ಯಕ್ಷರ ಗಮನಕ್ಕೆ ತಂದಾಗ ಈ ಅವ್ಯವಸ್ಥೆಯಿಂದ ಸಾವಿರಾರು ಜನಕ್ಕೆ ತೊಂದರೆ ಆಗ್ತಿರುವುದನ್ನು ಮನಗಂಡು ತಾಲೂಕಾ ಅಧ್ಯಕ್ಷರ ನೇತೃತ್ವದ ತಂಡದೊಂದಿಗೆ ಇವತ್ತು ನಾವು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಆ ಹೋರಾಟವನ್ನು ಸಾಂಕೇತಿಕವಾಗಿ ಇವತ್ತು ಮಾಡಿ ಮನವಿಯನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಮುಂಬರುವ ದಿನಮಾನಗಳಲ್ಲಿ ನಾವು ಬೇಡಿಕೆ ಇಟ್ಟಂತಹ ಬೇಡಿಕೆಗಳಾದ ಸರಿಯಾದ ಬಸ್ಗಳ ವ್ಯವಸ್ಥೆ, 85 ಬಸ್ಸುಗಳು ಓಡ್ತಿದ್ದ ಸ್ಥಳದಲ್ಲಿ ಈಗ 63 ಬಸ್ಸುಗಳು ಓಡ್ತಾ ಇದ್ದಾವೆ. ಮೊದಲಿನ ರೀತಿ ಬಸ್ಸುಗಳ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಮತ್ತು ಜೊತೆಗೆ ಸಿಬ್ಬಂದಿ ಕೊರತೆ ಏನದ, ಸಿಬ್ಬಂದಿ ಕೊರತೆಯಿಂದ ಆಗುವಂಥ ಸಮಸ್ಯೆಗಳನ್ನು ಸರಿದೂಗಿಸಬೇಕು. ಲೋಂಡಾ ಖಾನಾಪುರ ಬರುವಂಥ ಬಸ್ಸುಗಳು ರಾಷ್ಟ್ರೀಯ ಹೆದ್ದಾರಿಯ ಮೂಲಕ ಹೊರಗೆ ಹೋಗ್ತಾ ಇದ್ದಾವೆ. ಇದರಿಂದ ಭಾಳಷ್ಟು ಜನರಿಗೆ ತಡರಾತ್ರಿ ಬೆಳಗಾವಿನಿಂದ ಬರುವಂಥವರು, ಬೇರೆ ಬೇರೆ ಸ್ಥಳಗಳಿಂದ ಬರುವಂಥವ್ರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಅದನ್ನು ಸರಿಪಡಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಜೊತೆಗೆ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಒಂದಷ್ಟು ಹಳ್ಳಿಗಳಲ್ಲಿ ಅವರು 2-3 ಬಸ್ಸಿನ ವ್ಯವಸ್ಥೆಯಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಮುಂದಿನ ಬಸ್ಸಿಗೆ ಹತ್ತಿಲ್ಲ ಅಂತೇಳಿ ಹಿಂದಿನ ಬಸ್ಸಿನ ಒಂದು ಬಿಟ್ಟು ಬರುವುದು, ಹಿಂದಿನ ಬಸ್ಸಿಗೆ ಹತ್ತಿಲ್ಲ ಮುಂದಿನ ಬಸ್ಸಿನ ಒಂದು ಬಿಟ್ಟು ಬರುವಂಥ ವ್ಯವಸ್ಥೆಗಳು ಆಗಕತ್ತಾವು. ಮತ್ತು ಒಂದಷ್ಟು ಸ್ಥಳಗಳಲ್ಲಿ ಇವರು ತಮ್ಮ ಹೊಂದಾಣಿಕೆ ಸಲುವಾಗಿ ಬಸ್ಸಿನ ಸಮಯವನ್ನು ಬದಲಾವಣೆ ಮಾಡಿದ್ದಾರೆ. 9 ಗಂಟೆಗೆ ಬರಬೇಕಾದ ಬಸ್ಸುಗಳು 10:30, 11ಕ್ಕೆ ಬರೋದು, ಈ ರೀತಿಯಂಥ ಅಸ್ತವ್ಯಸ್ತತೆಯನ್ನು ಮಾಡಾಕತ್ತಾರ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಮತ್ತು ನಾವು ಯಾರು ಸಾರ್ವಜನಿಕರಾಗಲಿ ಯಾವುದೇ ಸಂಘಟನೆಗಳಾಗಲಿ ಶಕ್ತಿ ಯೋಜನೆಯನ್ನು ಕೇಳಿರಲಿಲ್ಲ. ಶಕ್ತಿ ಯೋಜನೆಯನ್ನು ಸರ್ಕಾರ ತಮ್ಮ ಒಂದು ಲಾಭಕ್ಕಾಗಿ ಯೋಜನೆಯನ್ನು ಮಾಡಿದ್ದು.
ಮೊದಲು ಓಡ್ತಿರುವಂಥ ಬಸ್ಸುಗಳನ್ನು ಕಡಿಮೆ ಮಾಡಿ ಈಗ ಸಂಚಾರ ಮಾಡುವಂಥವ್ರಿಗೆ ಸಮಸ್ಯೆಯನ್ನು ಮಾಡ್ತಾ ಇದೆ. ನೀವು ತಮ್ಮ ಅಧಿಕಾರಕ್ಕಾಗಿ ಏನು ಮಾಡಿದ್ದೀರಿ, ನಮ್ಮ ಯಾವುದೇ ಆಕ್ಷೇಪಣೆ ಅದರ ಬಗ್ಗೆ ಇಲ್ಲ. ಕರ್ನಾಟಕ ಯುವ ರಕ್ಷಣಾ ವೇದಿಕೆಗೆ ಬೇಕು